ನಿಮಗೆ ಗೊತ್ತಿರಲಿ, ಮಧುಮೇಹ ಒಂದು ಸೈಲೆಂಟ್ ಕಿಲ್ಲರ್ ಕಾಯಿಲೆ. ಸ್ವಲ್ಪ ಆಚೆ ಈಚೆ ಆದರೂ ಸಾಕು, ಆಮೇಲೆ ಜೀವಕ್ಕೆ ಅಪಾಯ. ಈ ಮಧುಮೇಹ ಒಂದು ಬಗೆಯ ದೀರ್ಘಕಾಲ ಕಾಡುವ ಕಾಯಿಲೆ. ಈ ಕಾಯಿಲೆ ಒಮ್ಮೆ ನಮ್ಮನ್ನ ಆವರಿಸಿಬಿಟ್ಟರೆ ಅಷ್ಟೇ, ಆಮೇಲೆ ಇದರಿಂದ ಬಚಾವಾಗಿ ಹೊರಗೆ ಬರುವುದು ಅಷ್ಟು ಸುಲಭದ ಮಾತೇ ಇಲ್ಲ. ಬನ್ನಿ, ಈ ಮಧುಮೇಹ ಅಂದ್ರೆ ಡಯಾಬಿಟಿಸ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಯಾರಿಗೆ ಬರುತ್ತೆ, ಬರುವ ಮೊದಲು ನಾವೆಲ್ಲ ಏನು ಮಾಡಬೇಕು, ಬಂದ ಮೇಲೆ ಏನು ಮಾಡಬೇಕು ಅನ್ನುವ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮಧುಮೇಹ ಅಂದರೆ ಡಯಾಬಿಟಿಕ್, ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕೆಂದರೆ ಸಕ್ಕರೆ ಕಾಯಿಲೆ. ಒಮ್ಮೆ ಈ ಕಾಯಿಲೆ ಬಂದು ಬಿಟ್ಟಿತು ಅಂದರೆ ಇಡೀ ಜೀವನ ಪರ್ಯಂತ ಇದರಿಂದ ತೊಂದರೆಗಳು ಗ್ಯಾರಂಟಿ. ನಿಜ ಹೇಳಬೇಕು ಅಂದರೆ ಈ ಕಾಯಿಲೆ ಬರುವ ಮುಂಚೆಯೇ ಸರಿಯಾದ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಇದರ ವಕ್ರ ದೃಷ್ಟಿಯಿಂದ ನೀವು ಕೂಡ ಪಾರಾಗಬಹುದು. ಒಂದು ವೇಳೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ವ್ಯಕ್ತಿಯಲ್ಲಿ ಹೆಚ್ಚಾಗುತ್ತಾ ಹೋದರೆ ಅಥವಾ ದೇಹದಲ್ಲಿ ಸಕ್ಕರೆ ಮಟ್ಟದಲ್ಲಿ ಏರುಪೇರಾಗುತ್ತಾ ಹೋದರೆ ಆರೋಗ್ಯದಲ್ಲಿ ಏನೆಲ್ಲ ಸೂಚನೆಗಳು ಕಂಡು ಬರುತ್ತವೆ ಹಾಗೂ ಇದರಿಂದ ತೊಂದರೆಗಳು ಏನೆಲ್ಲ ಆಗಬಹುದೆನ್ನುವುದನ್ನ ಸವಿಸ್ತಾರವಾಗಿ ಈಗ ತಿಳಿಯೋಣ. ಹೆಚ್ಚು ಹೆಚ್ಚು ಸಿಹಿ ತಿಂದರೆ ಸಕ್ಕರೆ ಕಾಯಿಲೆಗೆ ತುತ್ತಾಗಬೇಕಾಗುತ್ತದೆ ಎಂದು ಹಲವರು ಹೇಳುವುದನ್ನ ನೀವು ಕೇಳಿದ್ದೀರಾ. ಆದರೆ ಇದು ಶುದ್ಧ ಸುಳ್ಳು, ಸತ್ಯವೇ ಬೇರೆ. ಒಂದು ವೇಳೆ ವ್ಯಕ್ತಿ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದರೆ ಆತ ಸಿಹಿ ತಿನ್ನುವುದನ್ನ ನಿಲ್ಲಿಸಬೇಕು. ಇಲ್ಲ ಅಂದ್ರೆ ಕಾಯಿಲೆ ಬರುವ ಮುನ್ನವೇ ಸಿಹಿ ತಿನ್ನನ್ನ ತಿಂದರೆ ಸಕ್ಕರೆ ಕಾಯಿಲೆ ಬರುತ್ತದೆ ಅನ್ನುವುದು ಶುದ್ಧ ಸುಳ್ಳು ಸ್ನೇಹಿತರೆ. ಸಕ್ಕರೆ ಅನ್ನೋದು ಕೇವಲ ಸಿಹಿ ತಿಂಡಿನಿಂದ ಮಾತ್ರ ಬರುವುದಿಲ್ಲ, ಇದಕ್ಕೆ ಬೇರೆ ಕಾರಣಗಳಿವೆ. ಸಕ್ಕರೆ ಅಂದ್ರೆ ನಾವು ನೇರವಾಗಿ ತಿನ್ನುವ ಸಕ್ಕರೆ ಎಂದು ಭಾವಿಸಬಾರದು. ಸಕ್ಕರೆ ಅಂಶ ಸಾಮಾನ್ಯವಾಗಿ ತರಕಾರಿ, ಹಣ್ಣುಗಳಲ್ಲಿ, ನಾವು ತಿನ್ನುವ ಊಟದಲ್ಲಿಯೂ ಕೂಡ ಇರುತ್ತದೆ. ಟೀ, ಕಾಫಿ ಮತ್ತು ಕೆಲ ಪಾನೀಯಗಳಲ್ಲೂ ಸಕ್ಕರೆಯನ್ನ ಸೇರಿಸಲಾಗುತ್ತದೆ. ಇನ್ನು ಊಟ ಮತ್ತು ಕೇಕ್ನಲ್ಲಿಯೇ ಸಕ್ಕರೆ ಪ್ರಮಾಣ ಇದ್ದೇ ಇರುತ್ತದೆ. ಮಧುಮೇಹ ದೇಹದಲ್ಲಿ ಗ್ಲೂಕೋಸ್ ಪದಾರ್ಥ ನಿಯಂತ್ರಣ ವ್ಯವಸ್ಥೆ ದೋಷದಿಂದ ಉಂಟಾಗುವ ಒಂದು ಕಾಯಿಲೆಯಾಗಿದೆ. ವಂಶ ಪಾರಂಪರೆಯಿಂದ ಕೂಡ ಈ ಕಾಯಿಲೆ ಬರಬಹುದು. ಗ್ಲೂಕೋಸ್ ಒಂದು ರೀತಿಯ ಸಕ್ಕರೆ ಆಗಿದ್ದು ಇದನ್ನ ಪ್ರಮುಖವಾಗಿ ಪ್ಯಾಂಕ್ರಿಯಾಸ್ ಅಂಗವು ಉತ್ಪತ್ತಿ ಮಾಡುವ ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನ ನಿಯಂತ್ರಿಸುತ್ತದೆ. ರಕ್ತದಲ್ಲಿ ಗ್ಲೂಕೋಸ್ ಅಥವಾ ಸಕ್ಕರೆ ಅಂಶವು ಹೆಚ್ಚಾಗುವುದೇ ಸಕ್ಕರೆ ಕಾಯಿಲೆ. ವ್ಯಕ್ತಿಯ ದೇಹದಲ್ಲಿ ಮದೋಜೀರಕ ಗ್ರಂಥಿ ಅಂದ್ರೆ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಅನ್ನ ಉತ್ಪಾದಿಸುತ್ತದೆ. ಇದು ಆಹಾರ ಸೇವನೆಯ ನಂತರ ಅಂಗಾಂಗಗಳಲ್ಲಿ ಶೇಖರಣೆಗೊಂಡ ಸಕ್ಕರೆ ಅಂಶವನ್ನ ಸಮತೋಲನದಲ್ಲಿ ಇರಿಸಲು ದೇಹದಲ್ಲಿ ಸಕ್ಕರೆ ಅಂಶವನ್ನ ಕಡಿಮೆ ಮಾಡುತ್ತದೆ. ದೇಹದಲ್ಲಿ ಇನ್ಸುಲಿನ್ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪತ್ತಿಯಾಗದೇ ಇರುವಾಗ ಅಥವಾ ದೇಹವು ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡದೇ ಇರುವಾಗ ದೇಹದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿ ಮಧುಮೇಹ ಕಾಯಿಲೆ ಶುರುವಾಗುತ್ತದೆ, ಅಂದ್ರೆ ಡಯಾಬಿಟಿಸ್ ಪ್ರಾರಂಭವಾಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಮಧುಮೇಹ ಒಂದು ಮಹಾಮಾರಿ ಎಂದು ಈಗಾಗಲೇ ಘೋಷಿಸಿಯಾಗಿದೆ. ಈ ಕಾಯಿಲೆಯ ಪ್ರಮುಖ ಲಕ್ಷಣಗಳೇನೆಂದರೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವುದು, ತೀವ್ರವಾಗಿ ಬಾಯಾರಿಕೆ ಹಾಗೂ ಹಸಿವಾಗುವುದು, ತೂಕ ಹೆಚ್ಚುವುದು ಅಥವಾ ಅಸಾಮಾನ್ಯವಾಗಿ ತೂಕ ಕಡಿಮೆ ಕೂಡ ಆಗುವುದು, ಪುರುಷರಲ್ಲಿ ಲೈಂಗಿಕ ದೌರ್ಬಲ್ಯತೆ ಮುಂತಾದವುಗಳು ಈ ಸಕ್ಕರೆ ಕಾಯಿಲೆಯ ಪ್ರಮುಖ ಲಕ್ಷಣಗಳಾಗಿವೆ. ಸಕ್ಕರೆ ಕಾಯಿಲೆಯಲ್ಲಿ ಎರಡು ವಿಧಗಳಿವೆ. ಇನ್ಸುಲಿನ್ ಅವಲಂಬಿತ ಡಯಾಬಿಟಿಸ್ ಅಂದರೆ ಮದೋಜೀರಕ ಗ್ರಂಥಿಯು ಅಂದರೆ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಉತ್ಪಾದಿಸಲು ವಿಫಲವಾದಾಗ ದೇಹದಲ್ಲಿ ಸಕ್ಕರೆ ಅಂಶವು ಜಾಸ್ತಿ ಆಗುತ್ತದೆ. ಇದು ಹೆಚ್ಚಾಗಿ ಚಿಕ್ಕ ವಯಸ್ಸಿನವರಿಗೆ ಮತ್ತು ಯುವಕರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕೆಲವೊಂದು ಬಾರಿ 30 ವರ್ಷ ದಾಟಿದವರಲ್ಲಿಯೂ ಕೂಡ ಇದು ಕಾಣಿಸುತ್ತದೆ. ಎರಡನೆಯದು, ದೇಹವು ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡದೇ ಇರುವಾಗ ಸಕ್ಕರೆ ಅಂಶ ಹೆಚ್ಚಾಗುತ್ತದೆ. ಇದು ಸಾಮಾನ್ಯವಾಗಿ 45 ವರ್ಷ ಮೇಲ್ಪಟ್ಟವರಲ್ಲಿ ಕಾಣುತ್ತದೆ. ಸಕ್ಕರೆ ಕಾಯಿಲೆಯಿಂದಾಗಿ ಅಪಾಯಕಾರಿ ಪರಿಣಾಮಗಳು ಕೂಡ ಇರುತ್ತವೆ. ಹೆಚ್ಚಾಗಿ ಸ್ಟ್ರೋಕ್ ಆಗುವುದು, ರಕ್ತನಾಳದಲ್ಲಿ ತೊಂದರೆ ಆಗುವುದು, ಹೃದಯಾಘಾತ ಆಗುವುದು, ಮೂತ್ರಪಿಂಡಗಳಿಗೆ ಹಾನಿಯಾಗುವುದು ಇವು ಸಕ್ಕರೆ ಕಾಯಿಲೆಯಿಂದ ಬರುವಂತಹ ಕೆಲವೊಂದು ಸೈಡ್ ಎಫೆಕ್ಟ್ ಅನ್ನಬಹುದು ಅಥವಾ ಅದರ ಪರಿಣಾಮ ಅನ್ನಬಹುದು. ಈಗ ಬರುತ್ತದೆ ಪ್ರಶ್ನೆ, ಈ ಸಕ್ಕರೆ ಕಾಯಿಲೆಯನ್ನ ಹೇಗೆ ಗುರುತಿಸುವುದು ಎಂದು. ಸಕ್ಕರೆ ಕಾಯಿಲೆ ಬಂದಾಗ ಅತಿಯಾಗಿ ಬಾಯಾರಿಕೆ ಆಗುತ್ತದೆ ಹಾಗೂ ಎಷ್ಟು ನೀರು ಕುಡಿದರೂ ಸಹ ಬಾಯಾರಿಕೆ ಹೋಗುವುದಿಲ್ಲ.
ಹೆಚ್ಚು ಮೂತ್ರ ವಿಸರ್ಜನೆ ಆಗುತ್ತದೆ. ದೇಹದಲ್ಲಿ ಆದ ಗಾಯ ಎಷ್ಟು ದಿನಗಳಾದರೂ ಕೂಡ ವಾಸಿಯಾಗುವುದಿಲ್ಲ. ರಾತ್ರಿ ಹೊತ್ತು ಗಾಡಿ ಓಡಿಸುವಾಗ ಕಣ್ಣು ಹೆಚ್ಚು ಮಂಜಾಗುತ್ತದೆ. ಅಂದ್ರೆ ಸ್ಪಷ್ಟವಾಗಿ ಕಣ್ಣುಗಳು ಕಾಣುವುದಿಲ್ಲ, ದೃಷ್ಟಿ ಕಡಿಮೆ ಆಗುತ್ತಾ ಹೋಗುತ್ತದೆ. ಅತಿ ಬೇಗನೆ ದೇಹದ ತೂಕ ಇಳಿಯುವುದು ಅಥವಾ ಅತಿ ಬೇಗ ದೇಹದ ತೂಕ ಹೆಚ್ಚಾಗುವುದು ಕೂಡ ಈ ಸಕ್ಕರೆ ಕಾಯಿಲೆಯ ಲಕ್ಷಣಗಳಾಗಿವೆ. ಮಧುಮೇಹದ ಮೆಟ್ರಿಕ್ HbA1c ಆಗಿದೆ. ಇದನ್ನ ಸಕ್ಕರೆ ಕಾಯಿಲೆಯನ್ನ ಅಳೆಯಲು ಬಳಸುತ್ತಾರೆ. ಇದು ಹೆಚ್ಚಾಗಿ 6.6ಕ್ಕಿಂತ ಹೆಚ್ಚು ಎಣಿಕೆ ಹೊಂದಿರುವ ಯಾವುದೇ ವ್ಯಕ್ತಿಯನ್ನು ಮಧುಮೇಹಿ ಎಂದು ಪರಿಗಣಿಸಲಾಗುತ್ತದೆ. ಸರಿಯಾಗಿ ಆಹಾರದೊಂದಿಗೆ ಉಪಶಮನವನ್ನು ಸಾಧಿಸಬಹುದು ಮತ್ತು HbA1c ಮಟ್ಟವನ್ನ 5.7ರಿಂದ 6.4ರ ಮಧುಮೇಹ ಪೂರ್ವ ಮಟ್ಟಕ್ಕೆ ತರಬಹುದು ಅಥವಾ 5.6 ಅಥವಾ ಅದಕ್ಕಿಂತ ಕಡಿಮೆ ಸಾಮಾನ್ಯ ಮಟ್ಟಕ್ಕೆ ಕೂಡ ತರಬಹುದು. ಆದರೆ ರೋಗಿಗಳು ಆಹಾರ ಮತ್ತು ದೈಹಿಕ ಚಟುವಟಿಕೆಗಳೊಂದಿಗೆ ಮುಂದುವರಿಯಬೇಕಾಗುತ್ತದೆ. ಇಲ್ಲದಿದ್ದರೆ ಚಿಕಿತ್ಸೆಯಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ. ನೆನಪಿರಲಿ ಸ್ನೇಹಿತರೆ, ಬರೀ ಟ್ಯಾಬ್ಲೆಟ್ಸ್ಗಳನ್ನು ತಿಂದು ಈ ಡಯಾಬಿಟಿಕ್ ಅನ್ನ ಕಡಿಮೆ ಮಾಡುತ್ತೇನೆ ಅಂದರೆ ಅದು ನಿಮ್ಮ ತಪ್ಪು ಕಲ್ಪನೆ ಆಗಿದೆ. ಆದಷ್ಟು ಈ ಅಲೋಪತಿ ಔಷಧಿಗಳ ಮೇಲೆ ಅವಲಂಬಿತರಾಗಬೇಡಿ. ನಿಮ್ಮ ಜೀವನ ಶೈಲಿಯಿಂದಲೇ ಈ ಒಂದು ಡಯಾಬಿಟಿಕ್ ಅನ್ನ ದೂರ ಮಾಡಬಹುದು. ಅದಕ್ಕೆ ಕೆಲವೊಂದು ಪರಿಹಾರ ಕೂಡ ಇವೆ. ಬೆಂಡೆಕಾಯಿ, ಹೌದು, 2 ಬೆಂಡೆಕಾಯಿಯನ್ನು ಉದ್ದುದ್ದ ಕತ್ತರಿಸಿ ರಾತ್ರಿ ನೀರಿನಲ್ಲಿ ನೆನೆಸಬೇಕು. ಮರುದಿನ ಬೆಳಗ್ಗೆ ನೆನೆ ಹಾಕಿದ ನೀರಿನಿಂದ ಬೆಂಡೆಕಾಯಿಯನ್ನು ತೆಗೆದು ಲೋಳೆಯ ನೀರನ್ನ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಇದನ್ನು ಕ್ರಮವಾಗಿ ಮಾಡಿಕೊಂಡು ಬಂದರೆ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಹಾಗೆಯೇ ಹಾಗಲಕಾಯಿ, ಸಕ್ಕರೆ ಕಾಯಿಲೆಗೆ ರಾಮಬಾಣ ಹಾಗಲಕಾಯಿ ಅಂದರೆ ತಪ್ಪಾಗುವುದಿಲ್ಲ. ಇದನ್ನು ನಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಹೆಚ್ಚಾಗಿ ಸೇವಿಸಿದರೆ ಸಕ್ಕರೆ ಅಂಶ ಬೇಗ ಕಡಿಮೆ ಆಗುತ್ತದೆ. ಅಂದರೆ ಹಾಗಲಕಾಯಿ ಪಲ್ಯ, ಜ್ಯೂಸ್ ಅಥವಾ ಹಾಗಲಕಾಯಿ ಸಾಂಬಾರ್ ಮಾಡಿ ಸೇವಿಸುವುದರಿಂದ ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತದೆ. ಮೆಂತ್ಯ ಪುಡಿ, ಕರಿ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ, ಈ ಮೂರನ್ನ ಸರಿ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಪ್ರತಿನಿತ್ಯ 1 ಲೋಟ ಬಿಸಿ ನೀರಿನಲ್ಲಿ ಕುಡಿಯುವುದರಿಂದ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಾಫಿ, ಅನೇಕ ಜನರು ಪ್ರತಿದಿನ ಬೆಳಗ್ಗೆ ಕಾಫಿ ಅಥವಾ ಚಹಾ ಕುಡಿಯುತ್ತಾರೆ. ಇದು ನಿಮ್ಮ ರಕ್ತದ ಸಕ್ಕರೆ ಮಟ್ಟವನ್ನ ಹೆಚ್ಚಿಸಬಹುದು. ಬದಲಿಗೆ ನೀವು ಬ್ಲ್ಯಾಕ್ ಟೀ ಅಥವಾ ಗ್ರೀನ್ ಟೀ ಸೇವಿಸಿ. ಕಾಫಿನ್ ವಿಚ್ಛಿನ್ನ ಜನರ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಮಧುಮೇಹ ಹೊಂದಿದ್ದರೂ ನಿಮ್ಮ ಕಾಫಿನ್ ಸೇವನೆ ಮಿತಿಗೊಳಿಸಿ. ಕೆಂಪು ಮಾಂಸ ಮತ್ತು ಬೇಕನ್ ಅಥವಾ ಹ್ಯಾಮ್ನಂತಹ ಸಂಸ್ಕರಿಸಿದ ಮಾಂಸಗಳು ಸ್ಯಾಚುರೇಟೆಡ್ ಕೊಬ್ಬನ್ನ ಹೊಂದಿವೆ. ಇದು ನಿಮ್ಮ ರಕ್ತದ ಸಕ್ಕರೆ ಮಟ್ಟ ಹೆಚ್ಚಿಸುತ್ತದೆ. ಹೆಚ್ಚಿನ ಪ್ರೋಟೀನ್ ನಿಮ್ಮ ಇನ್ಸುಲಿನ್ ಮಟ್ಟ ಹೆಚ್ಚಿಸುತ್ತದೆ. ಇದಕ್ಕಾಗಿ ಪ್ರೋಟೀನ್ ಇರುವಂತಹ ಹೆಚ್ಚು ಆಹಾರವನ್ನ ಸೇವಿಸಬೇಕು. ಆದಷ್ಟು ಕಾರ್ಬೋಹೈಡ್ರೇಟ್ಗಳನ್ನ ಕಡಿಮೆ ಮಾಡಬೇಕು. ಬೆಳಗಿನ ಆಹಾರದಲ್ಲಿ ಗೋಧಿ, ರಾಗಿ, ನವಣೆಯಂತಹ ನವಧಾನ್ಯಗಳಿಂದ ಮಾಡಿರುವ ತಿಂಡಿಯನ್ನ ತಿನ್ನಬೇಕು. ಮಧ್ಯಾಹ್ನಕ್ಕೆ ಸಣ್ಣ ಪ್ರಮಾಣದಲ್ಲಿ ಅನ್ನ, ಹೆಚ್ಚಾಗಿ ತರಕಾರಿಗಳನ್ನ ಹಾಗೂ ಸಲಾಡ್ ಅನ್ನ ಹೊಟ್ಟೆ ತುಂಬ ತಿನ್ನಬೇಕು. ಜೊತೆಗೆ ಹಣ್ಣುಗಳು, ಸೊಪ್ಪಿನ ಪಲ್ಯಗಳನ್ನ ಸಹ ಸೇವಿಸಬೇಕು. ರಾತ್ರಿ ಊಟಕ್ಕೆ ಸಲಾಡ್, ಮಜ್ಜಿಗೆ ಅಥವಾ ಚಪಾತಿ, ತರಕಾರಿ ಪಲ್ಯ ಹೀಗೆ ಆಹಾರ ಸೇವಿಸಬೇಕು. ಮುಖ್ಯವಾಗಿ ಆಹಾರ ಪದ್ಧತಿಯಿಂದಲೇ ಸಕ್ಕರೆ ಕಾಯಿಲೆಯನ್ನ ನೀವು ಹತೋಟಿಯಲ್ಲಿಡಬಹುದು ಹಾಗೂ ಅದನ್ನ ದೂರ ಮಾಡಬಹುದು. ಹೌದು ಸ್ನೇಹಿತರೆ, ಆದಷ್ಟು ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿ ಈ ಸಕ್ಕರೆ ಕಾಯಿಲೆಯಿಂದ ಹೊರಗೆ ಬನ್ನಿ. ಈ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್, ಮಧುಮೇಹಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.